ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಶಿಕ್ಷಕರ ನೇಮಕಾತಿ ದಿನಾಂಕ ಘೋಷಣೆ ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ ಮೀಸಲಾತಿ ಗೊಂದಲದ ಕಾರಣ ನೇಮಕಾತಿ ವಿಳಂಬವಾಗಿತ್ತು. ಹಾಗಾಗಿ 4-5 ತಿಂಗಳಲ್ಲಿ, ಇನ್ನು 4ರಿಂದ 5 ತಿಂಗಳಲ್ಲಿ ನಿಮಗೆ ಶಿಕ್ಷಕರ ನೇಮಕಾತಿ ಮುಕ್ತಾಯಗೊಳಿಸ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಇದನ್ನ 4-5 ತಿಂಗಳು ತಗೊಳ್ಳೋದಿಲ್ಲ, ಕೇವಲ 3ರಿಂದ 4 ತಿಂಗಳೊಳಗಡೆ ನಾವು ಮುಗಿಸ್ತಾರಂತೆ. ಬಿಕಾಸ್ ಈಗ ಈ ಹಿಂದೆ ಜೂನ್ ಒಳಗಡೆ ಮುಗಿಸ್ತೀವಿ ಅಂತ ಹೇಳಿದ್ವಿ, ಬಟ್ ಆಗಿಲ್ಲ. ಬಿಕಾಸ್ ಇನ್ನು ಕೂಡ ಇತ್ಯರ್ಥ ಆಗಿರಲಿಲ್ಲ, ಹಾಗಾಗಿ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. 4-5 ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಪ್ರಥಮ ಸಭೆ, ನೇಮಕಾತಿ ಕುರಿತು ಪ್ರಥಮ ಸಭೆ ಮಾಡಿ ಶಿಕ್ಷಕರ ನೇಮಕಾತಿಗೆ ಸಿಇಟಿಯನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಿಇಟಿ ಮೊದಲು ಮಾಡ್ತಾರಂತೆ. ಕಳೆದ ವರ್ಷ 6 ತಿಂಗಳೊಳಗಡೆ ಮಾಡಬೇಕು ಅನ್ಕೊಂಡಿದ್ವಿ. ಈಗ ಒಳ ಮೀಸಲಾತಿ ಕಾರಣ ಸಮಸ್ಯೆ ಕೂಡ ಆಯಿತು. ಈಗ 4-5 ತಿಂಗಳಲ್ಲಿ ನಾವು ಮುಗಿಸ್ತೀವಿ. ಜೂನ್ ನಲ್ಲಿ ನೇಮಕಾತಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ನಂತರ ಜುಲೈನಲ್ಲಿ ಅನ್ಕೊಂಡಿದ್ವಿ. ಈಗ 2-3 ತಿಂಗಳಲ್ಲಿ ಮ್ಯಾಜಿಕ್ ಮಾಡೋಕ್ಕಾಗೋದಿಲ್ಲ, ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸರ್ಕಾರದಿಂದ ವಿವಿಧ ನೇಮಕಾತಿಗೆ ಕೋರ್ಟ್ ವ್ಯಾಜ್ಯ ಇರುವುದರಿಂದ ನೇಮಕಾತಿ ತಡ ಆಗ್ತಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ನೇಮಕಾತಿ ಇರುವುದು ನಮ್ಮ ಇಲಾಖೆಯಲ್ಲಿ. ನಮ್ಮ ಇಲಾಖೆಯು ಟಿಟಿ ಪರೀಕ್ಷೆ ಮುಗಿದಿದೆ, ಈಗ ಸಿಇಟಿ ಆಗಬೇಕಾಗಿದೆ. ಈಗ ಒಳ ಮೀಸಲಾತಿ ಘೋಷಣೆ ಆಗಿರೋ ಕಾರಣ ನಾವು ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಟಿಟಿ ಆಲ್ರೆಡಿ ಆಗಿದೆ, ಟಿಟಿ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೊದಲು ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಿಮಗೆ ಕಾಣೋದೇನಾದ್ರೆ ಮೇಲ್ನೋಟಕ್ಕೆ ಸದ್ಯಕ್ಕೆ ಫಸ್ಟ್ ಸಿಇಟಿ ಆಗ್ಬೋದು. ಅದಕ್ಕೋಸ್ಕರ ತಯಾರಿ ಮಾಡ್ಕೊಳ್ಳಿ. ಎಲ್ರು ಕೂಡ ಆಲ್ ದ ಬೆಸ್ಟ್. ಸಚಿವರು ಹೇಳಿದ್ದಾರೆ. ಪ್ಲಸ್ 225 ವೈದ್ಯರ ನೇಮಕಾತಿಗೆ ಶೀಘ್ರ ಚಾಲನೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮಾನ್ಯ ಆಹಾರ ಸಚಿವರು. ಇನ್ನ ನಕಲಿ ಮಾಡಿದ್ದಕ್ಕೆ SLC ಮಾರ್ಕ್ಸ್ ಜಾಸ್ತಿ ಆಯ್ತು ಅಂದಿದ್ದಕ್ಕೆ ಇವರು ವಯಸ್ಸಾಗಿದೆ ಅಂತ ಹೇಳಿ ಟಾಂಗ್ನ ಕೊಟ್ಟಿದ್ದಾರೆ ಸಚಿವರು. ಥ್ಯಾಂಕ್ ಯು.